4,432 ಹುದ್ದೆಗಳನ್ನು ಭರ್ತಿ ಮಾಡೋದಕ್ಕೆ ಪ್ರಕ್ರಿಯೆಯನ್ನು ಪ್ರಾರಂಭಿಸಬೇಕು ಅನ್ನುವ ಸೂಚನೆಯನ್ನು ಆದೇಶವನ್ನು ಕ್ಯಾಬಿನೆಟ್ ಸಂಬಂಧಿತ ಎಲ್ಲ ಇಲಾಖೆಗಳಿಗೆ ನೀಡಿತು. ಟೋಟಲ್ ಹುದ್ದೆಗಳಲ್ಲಿ 56,432 ಹುದ್ದೆಗಳನ್ನು ತುಂಬೋದಕ್ಕೆ ಈಗ ಕೆಲವು ಪ್ರಕ್ರಿಯೆಗಳನ್ನು ಮಾಡಿಟ್ಕೊಂಡಿದ್ದೀವಿ. ಕೆಲವು ಕಾರಣಗಳಿಂದ ನಿಲುಗಡೆ ಆಗಿದ್ವು. ಅವೆಲ್ಲವುಗಳನ್ನು ಇದನ್ನು ಮಾಡಿ 56,432 ಹುದ್ದೆಗಳನ್ನು ತುಂಬೋದಕ್ಕೆ 30 ದಿವಸದಲ್ಲಿ ಪ್ರಕ್ರಿಯೆಯನ್ನು ಪ್ರಾರಂಭಗೊಳಿಸಬೇಕು. ಅದರಲ್ಲಿ 24,300 ಹುದ್ದೆಗಳು ಹಾಗೂ 371 ಜೆ ಏರಿಯಾದಲ್ಲಿ ಬರ್ತಕ್ಕಂಥ 32,132 ಹುದ್ದೆಗಳು, ಒಟ್ಟು 56,432 ಹುದ್ದೆಗಳನ್ನು ಇವತ್ತು ರಾಜ್ಯ ಸಚಿವ ಸಂಪುಟ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಮೀಸಲಾತಿ ಪ್ರಮಾಣ ಹೆಚ್ಚಿಸಿರುವುದನ್ನು ಹಾಗೂ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿಯನ್ನು ಮಾನ್ಯ ನ್ಯಾಯಾಲಯದಲ್ಲಿ ಪ್ರಶ್ನಿಸಿರುವ ಹಿನ್ನೆಲೆಯೊಳಗೆ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಬೇಕು ಅನ್ನುವಂಥ ಉದ್ದೇಶದಿಂದ ಈ ಕೆಳಕಂಡಂತೆ ನಾವು ನಿರ್ಣಯ ತೆಗೆದುಕೊಂಡಿದ್ದೇವೆ. ಒಂದು, ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣ ಸಂಖ್ಯೆ ಸೋ ಆ್ಯಂಡ್ ಸೋ ದಿನಾಂಕ 19/11/2025 ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸಿದ 2022 ಕಾಯ್ದೆಗೆ ತಡೆಯಾಜ್ಞೆ ನೀಡಿರುತ್ತದೆ. ಇದರಿಂದಾಗಿ 56,432 ಹುದ್ದೆಗಳಿಗೆ ನೇಮಕಾತಿ ಪ್ರಕ್ರಿಯೆ ಸ್ಥಗಿತಗೊಂಡಿತ್ತು. ನೇಮಕಾತಿ ಪ್ರಕ್ರಿಯೆಯನ್ನು ತುರ್ತಾಗಿ ಮುಂದುವರಿಸಬೇಕಾಗಿರುವುದರಿಂದ ಹಾಗೂ ಮಾನ್ಯ ಉಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶದ ಹಿನ್ನೆಲೆಯಲ್ಲಿ ಸರ್ಕಾರ ಆದೇಶ ಸಂಖ್ಯೆ 2022 ದಿನಾಂಕ 28/12/2022 ಆದೇಶದ ಪೂರ್ವದಲ್ಲಿ ಜಾರಿಯಲ್ಲಿದ್ದ ಮೀಸಲಾತಿ ಆದೇಶ ರೋಸ್ಟರ್ ಬಿಂದುಗಳಂತೆ ಮೀಸಲಾತಿ ಪ್ರಮಾಣ 50%ಕ್ಕೆ ಹೊಸ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸೋದಕ್ಕೆ ನಿರ್ಣಯಿಸಲಾಯಿತು. ದಿನಾಂಕ 12/1/2023 ಕರ್ನಾಟಕ ಅನುಸೂಚಿತ ಜಾತಿಗಳು ಮತ್ತು ಅನುಸೂಚಿತ ಪಂಗಡಗಳು ಶೈಕ್ಷಣಿಕ ಸಂಸ್ಥೆಗಳಲ್ಲಿನ ಸ್ಥಾನಗಳಲ್ಲಿ ಮತ್ತು ರಾಜ್ಯಾಧೀನ ಸೇವೆಗಳಲ್ಲಿನ ನೇಮಕಾತಿ ಅಥವಾ ಹುದ್ದೆಗಳಲ್ಲಿನ ಮೀಸಲಾತಿ ಅಧಿನಿಯಮ 2022 ಜಾರಿಗೆ ಬಂದಿದೆ. ಸದರಿ ಕಾಯ್ದೆಗೆ ಮಾನ್ಯ ಉಚ್ಚ ನ್ಯಾಯಾಲಯದ ತಡೆಯಾಜ್ಞೆ ಇರುವ ಹಿನ್ನೆಲೆಯಲ್ಲಿ ಹಾಗೂ ಅಡ್ವೊಕೇಟ್ ಜನರಲ್ರವರು ನೀಡಿರುವ ಅಭಿಪ್ರಾಯದಂತೆ ಮಾನ್ಯ ಉಚ್ಚ ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟು ಆಯಾ ಇಲಾಖೆಗಳ ಮುಂದಿನ ಅಧಿಸೂಚನೆಗಳಲ್ಲಿ 6% ಅಂದರೆ ಪರಿಶಿಷ್ಟ ಜಾತಿಗೆ 2 ಮತ್ತು ಪರಿಶಿಷ್ಟ ಪಂಗಡಕ್ಕೆ 4% ಹುದ್ದೆಗಳನ್ನು ಕಾಯ್ದಿರಿಸಲು ಸಚಿವ ಸಂಪುಟ ತನ್ನ ನಿರ್ಣಯವನ್ನು ಮಾಡಿದೆ. ಇವತ್ತು ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಕರ್ನಾಟಕ ಪ್ರಾದೇಶಿಕ ಅಸಮತೋಲನೆ ಈಗ ಮೀಸಲಾತಿನ 17% ರಾಜ್ಯಪಾಲರು ಬಿಲ್ಲನ್ನು ಕ್ಲಿಯರ್ ಮಾಡಿದ್ದಾರೆ. 17.5% ಒಳ ಮೀಸಲಾತಿ ಅಡಿ ನೀವು ನೇಮಕಾತಿ ಮಾಡ್ತೀರೋ ಅಥವಾ ಹೇಗೆ ಮಾಡ್ತೀರಾ ಅದೊಂದು ಸ್ವಲ್ಪ. ಈಗ ನಾನು ಹೇಳಿದೆ 50% ರಿಸರ್ವೇಷನ್ ಮೂಲಕ ನಾವು ಈ ರಿಕ್ರೂಟ್ಮೆಂಟ್ ಪ್ರೊಸೆಸ್ಸನ್ನು ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥದ್ದನ್ನು ಪ್ರಾರಂಭಗೊಳಿಸ್ತಾ ಇದ್ದೀವಿ. ಕಾರಣ 56%ಗೆ ಈಗಾಗಲೇ ಕೋರ್ಟ್ನಲ್ಲಿ ಸ್ಟೇ ಇದೆ. ಈಗೇನು ರಾಜ್ಯಪಾಲರು ತಮ್ಮ ಅನುಮೋದನೆ ಕೊಟ್ಟಿರ್ತಕ್ಕಂಥದ್ದೇನಿದೆ
ಅದು 50% ಇದಕ್ಕೇನು ಅಡ್ಡಿ ಬರೋದಿಲ್ಲ. ಆಮೇಲೆ ಅದು ದ್ಯಾಟ್ ಈಸ್ ಓನ್ಲಿ ಸಮಥಿಂಗ್ ಟು ಡೂ ವಿತ್ ಇಂಟರ್ನಲ್ ರಿಸರ್ವೇಷನ್ ಆಫ್ SCs. ಇವತ್ತು ಈಗ 50% ಅಂತಂದರೆ ಅದಕ್ಕೆ ಒಳ ಮೀಸಲಾತಿ ಈಗ 15% ದಲಿತ SC ಕೊಡಬೇಕಾಗುತ್ತೆ. ಅದರಲ್ಲಿ 15%ಅಲ್ಲಿ ಒಳ ಮೀಸಲಾತಿ ಇರುತ್ತಾ ಇರಲ್ಲ? ಅದು ದ್ಯಾಟ್ ಯು ವಿಲ್ ನೋ ವೆನ್ ರಿಕ್ರೂಟ್ಮೆಂಟ್ ಹೋಲ್ ನೋಟಿಫಿಕೇಶನ್ ಕಮ್ಸ್. ಅಲ್ಲ, ಆ್ಯಸ್ ಪರ್ ದ ಏನು ರೇಷೋ ಪ್ರಕಾರ ಮಾಡ್ಕೊಂಡು ವೇರಿಯಬಲ್ ಆಗ್ಬೋದು ಅಂತ ನೀವು ರಿಡ್ಯೂಸ್ ಮಾಡ್ತಿದ್ದೀರಾ? ನಮ್ಮ ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಏನು ಬರ್ತಲ್ಲ ಈಗ, ಅದರ ಮೂಲಕ ನಿಮಗೆ ಗೊತ್ತಾಗುತ್ತೆ. 15% ಇರುತ್ತಾ 50% ಏನು ಬಿಂದು ಇದ್ವಲ್ಲ ಅದು ಬರ್ತದೆ. ಕರ್ನಾಟಕ ಪ್ರಾದೇಶಿಕ ಅಸಮತೋಲನೆ ನಿವಾರಣೆಗಾಗಿ ರಚಿಸಲಾದ ಪ್ರೊಫೆಸರ್ M. ಗೋವಿಂದರಾವ್ ರವರ ಸಮಿತಿ ನೀಡಿರತಕ್ಕಂಥ ವರದಿಯನ್ನು ರಾಜ್ಯ ಸಚಿವ ಸಂಪುಟ ಇವತ್ತು ಅಂಗೀಕರಣ ಮಾಡಿತು. ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆಯವರು ತಂದಂಥ ಕರ್ನಾಟಕ ಫ್ರೀಡಮ್ ಆಫ್ ಚಾಯ್ಸ್ ಇನ್ ಮ್ಯಾರೇಜ್ ಆ್ಯಂಡ್ ಪ್ರಿವೆನ್ಷನ್ ಆ್ಯಂಡ್ ಪ್ರೊಹಿಬಿಷನ್ ಆಫ್ ಕ್ರೈಮ್ಸ್ ಇನ್ ದ ನೇಮ್ ಆಫ್ ಆನರ್ ಆ್ಯಂಡ್ ಟ್ರೆಡಿಷನ್ ಇವ ನಮ್ಮವ ಬಿಲ್ 2026ಕ್ಕೆ ಅನುಮೋದನೆ ನೀಡೋದ್ರ ಬಗ್ಗೆ ಚರ್ಚೆ ಆಯಿತು. ಕೆಲವು ಅಂಶಗಳ ಬಗ್ಗೆ ಹೋಮ್ ಡಿಪಾರ್ಟ್ಮೆಂಟ್ ಗೃಹ ಇಲಾಖೆಯ ಅಭಿಪ್ರಾಯ ಕೇಳಬೇಕು ಅಂಥೇಳಿ ನಿರ್ಣಯಿಸಿ ಈ ವಿಷಯವನ್ನು ಮುಂದಿನ ವಾರಕ್ಕೆ ಡೆಫರ್ ಮಾಡಲಾಯಿತು. ಕಳೆದ ಬಾರಿನಿಂದ ಎಫರ್ ಆಗಿ ಲಾಸ್ಟ್ ಟೈಮ್ನಲ್ಲಿ ಬಂದಿತ್ತು, ಹೆಸರು ಬದಲಾವಣೆ ಮಾಡ್ಕೊಂಡಿದ್ದೀವಿ. ಇಲ್ಲ ಡೆಫರ್ ಇದೇನು ಬಂದಿದ್ದಿಲ್ಲ. ಕರ್ನಾಟಕ ರೋಹಿತ್ ವೇಮುಲ ಹೊರಗಿಡುವಿಕೆ ಅಥವಾ ಅನ್ಯಾಯ ತಡೆಗಟ್ಟುವಿಕೆ ಮತ್ತು ಘನತೆಯ ಹಕ್ಕು ವಿಧೇಯಕ 2026 ಇದು ಚರ್ಚೆ ಮಾಡಿದ್ವಿ. ಕೆಲವು ಅಂಶಗಳ ಬಗ್ಗೆ ಗೃಹ ಇಲಾಖೆಯವ್ರದ್ದು ಅಭಿಪ್ರಾಯ ಪಡಿಬೇಕು ಅನ್ನುವಂಥದ್ದು ಅಭಿಪ್ರಾಯ ಬಂತು. ಆದ್ದರಿಂದ ವಿ ಹ್ಯಾವ್ ಡೆಫರ್ಡ್ ದಿಸ್ ಟು ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್. ರೋಹಿತ್ ವೇಮುಲ ನೆಕ್ಸ್ಟ್ ರೋಹಿತ್ ವೇಮುಲ ಆ್ಯಂಡ್ ಇವ ನಮ್ಮವ ಎರಡೂ ನಾವು ಹ್ಯಾವ್ ಡೆಫರ್ಡ್ ಇಟ್. ಇವು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಅಂಶಗಳು. ಉಳಿಕೆವೆಲ್ಲ ಬೇಕಂದ್ರೆ ನಾನು ನಿಮ್ಗೆ ಹೇಳ್ತೀನಿ. ಕರ್ನಾಟಕ ಫ್ರೀಡಮ್ ಚಾಯ್ಸ್ ಆಫ್ ಮ್ಯಾರೇಜ್ ಆ್ಯಂಡ್ ಪ್ರಿವೆನ್ಷನ್ ಅದೇ ಇವ ನಮ್ಮವ ಉಳಿದಿದ್ವೆಲ್ಲ ಡೆವಲಪ್ಮೆಂಟಲ್ ವರ್ಕ್ಸು. ಥ್ಯಾಂಕ್ ಯು. ಬೆಂಗಳೂರು 6ನೇ ಸ್ಟೇಜ್ ಅದನ್ನು ಕಳಿಸ್ಕೊಟ್ಬಿಡ್ತೀವಿ. 6,000 ಕೋಟಿ ಮೇಜರ್ ಇದೆ ಸರ್. ಮೇಜರ್ ಇದೆ ಸರ್. ಒಂದು ಹೇಳಿ ಅದೊಂದು ತೆಗೆದುಕೊಂಡು 11 ಸರ್, 12ನೇದೊಂದು ಹೇಳ್ತೇನೆ ನಿಮಗೆ. ಬೆಂಗಳೂರು ಅಂದರೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವತಿಯಿಂದ ಬೆಂಗಳೂರಿನ ನರಸಿಂಹರಾಜು ಕಾಲನಿಯಲ್ಲಿರ್ತಕ್ಕಂಥ ಬುಲ್ ಟೆಂಪಲ್ ರಿಸರ್ವಾಯರ್ BTR ಸೇವಾ ಠಾಣೆಯಲ್ಲಿರುವ ಶಿಥಿಲಗೊಂಡಿರುವ ಜಲಸಂಗ್ರಹಾಗಾರವನ್ನು ಕೆಡವಿ ಹೊಸ 30 ml ಸಾಮರ್ಥ್ಯದ RCC ಜಲಸಂಗ್ರಹಾಗಾರವನ್ನು ನಿರ್ಮಿಸುವ ಕಾಮಗಾರಿಯನ್ನು 45 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದ ಯೋಜನೆಗೆ ಆಡಳಿತಾತ್ಮಕ ಅನುಮೋದನೆಯನ್ನು ನೀಡಿದ್ವಿ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ವತಿಯಿಂದ ಬೆಂಗಳೂರು ನಗರ ಹಾಗೂ ಉಪನಗರಗಳಿಗೆ ಕುಡಿಯುವ ನೀರಿನ ಹೆಚ್ಚುವರಿ ಅಗತ್ಯತೆಗಳನ್ನು ಪೂರೈಸಲು ರೂಪಾಯಿ 6,939 ಕೋಟಿ ರೂಪಾಯಿಗಳ ಅಂದಾಜು ಮೊತ್ತದ ಕಾವೇರಿ 6ನೇ ಹಂತದ ಯೋಜನೆಗೆ ರಾಜ್ಯ ಸಚಿವ ಸಂಪುಟ ತನ್ನ ಅನುಮೋದನೆಯನ್ನು ನೀಡಿತು. ಇಲ್ಲಿ ಬರ್ತಕ್ಕಂಥ ಉಪನಗರಗಳು ಅಂತಂದರೆ ಮಾದನಾಯಕನಹಳ್ಳಿ, ಹುಣಸೆಮಾರನಹಳ್ಳಿ, ಚಿಕ್ಕಬಾಣಾವರ, ನೆಲಮಂಗಲ, ಹೊಸಕೋಟೆ, ದೇವನಹಳ್ಳಿ, ಬಾಶೆಟ್ಟಿಹಳ್ಳಿ, ವಿಜಯಪುರ ಇವೆಲ್ಲವೂ ಅದರಿಂದ ಪ್ರಯೋಜನ ಪಡಿತಾರೆ. ಥ್ಯಾಂಕ್ ಯು. ಗುಡ್ ನೈಟ್. ಸರ್, ಥ್ಯಾಂಕ್ ಯು ಸರ್. ಆಮೇಲೆ ಸಾರಿ ಸರ್, ಪಾಪ ನಿಮ್ಮಲ್ಲಿ ನಿಲ್ಸ್ಕೊಂಡು ಪತ್ರಿಕೆ ಮಾಡ್ತಾ